ಭುಜ ಕುಣಿಸ್ಕೊಂಡು ಮತ್ತೆ ಬಿಳಿ ಶರ್ಟ್ ಹಾಕೊಂಡು ಯಾಕೆ ಕಾಣಿಸ್ಕೊಳ್ಬೇಕಂದ್ರೆ ಮತ್ತೆ ಇನ್ನೊಂದು ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ ಏನೇನಪ್ಪ ಆಗೋಯ್ತು ಅಂತೇಳಿ ಮದುವೆಗೆ ಹೋಗೋಣ, ಸಾವಿಗೆ ಹೋಗೋಣ, ತಿಥಿಗೆ ಹೋಗೋಣ, ರಥೋತ್ಸವಕ್ಕೆ ಹೋಗೋಣ, ಏನಪ್ಪಾ ಚೆನ್ನಾಗಿದೆಯಾ ಅಂತ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಸೋತು ಬಿಟ್ಟಿದೆ. ಚುನಾವಣೆಗೆ ಸೋತಿದ್ರೆ ನಾನು ಹೆದರ್ತಾ ಇದ್ದೆ. 4 ಆಗಿತ್ತು, 5ನೇದೊಂದು ಸೋಲು. ಬದುಕಿನಲ್ಲಿ ಸೋತು. ಏನ್ ಬದುಕಿನಲ್ಲಿ ಸೋಲು ಅಂದ್ರೆ ನಂಬಿಕೆ ದ್ರೋಹ. ಚುನಾವಣೆಯಲ್ಲಿ ಸೋಲೋದು, ಹೆಚ್ಚಿಗೆ ಓಟ್ ಯಾರು ಬಂದ್ರೆ ಅವ್ರು ಗೆಲ್ತಾರೆ, ಕಡಿಮೆ ಓಟ್ ಬಂದವರು ಸೋಲ್ತಾರೆ. ಆದರೆ ಜೊತೆಯಲ್ಲೇ ಇದ್ದವರು, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತವರು, ಎಲ್ಲ ಸರಿ ಅಂತ ಹೇಳಿದವರು, ಇನ್ಯಾರು ಮಾಡಕ್ ಸಾಧ್ಯ ಅಂತ ಹೇಳಿದವರು ಗೊತ್ತೇ ಆಗಲಿಲ್ಲ ನನಗೆ. ಕೌಂಟಿಂಗ್ ಆದ ತಿಂಗಳಾದ್ಮೇಲೆ ಒಂದೊಂದೇ ವರ್ತಮಾನಗಳು ಗಾಡಿಯಲ್ಲಿ ಬರುತ್ತೆ, ಈ ಮಹಾನ್ ಭಾವರು ಹೀಗೆ. ಆದ್ರಿಂದ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ಬೇಕಲ್ಲ. ಮೊದಲನೇದಾಗಿ ವೆಂಕಟಮುನಿ ಅಣ್ಣನ್ಗೆ, ಅವರ ಇಬ್ಬರು ಸಹೋದರರಿಗೆ, ತೀರ್ಕೊಂಡಿರ್ತಕ್ಕಂಥ ತಿಮ್ಮರಾಯಪ್ಪನವ್ರಿಗೆ, 3 ಜನ ನನ್ನ ಅಕ್ಕಂದರಿಗೆ, ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಎರಡನೇದಾಗಿ ಯೋಗ್ಯತೆ ಇದ್ದವನು, ಯೋಗ್ಯತೆ ಇಲ್ಲದವನು, ಇಂತಹ ಒಂದು ಪುಣ್ಯ ಕೆಲಸಕ್ಕೆ ಅನಿಲ್ ರವರು ಜವಾಬ್ದಾರಿ ತಗೊಂಡು ಮುಂದೆ ನಿಂತಿವನ್ನೆಲ್ಲ ತಗೊಂಡು ಇಡೀ ಕಾರ್ಯಕರ್ತರ ಸಮೂಹವನ್ನು ಸೇರಿಸಿಕೊಂಡು ನನ್ನನ್ನು ಕರೆಸಿದ್ದೀರಿ. ನಿಮಗೆ ಕೋಟಿ ಕೋಟಿ ನಮಸ್ಕಾರ. ಮೂರನೇದಾಗಿ ಒಳ್ಳೇದೇ ಮಾಡಿದ್ನೋ ಕೆಟ್ಟದ್ದೇ ಮಾಡಿದ್ನೋ, ಕೆಲವರು ನನ್ನನ್ನೇ ಸರ್ವಸ್ವ ಅಂತ ನಂಬ್ಕೊಂಡು ನಿಂತ್ಬಿಟ್ರು, ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಅವರು ಮುಖ್ಯ ಅಲ್ಲ, 4ನೇವರು ಒಬ್ಬರಿದ್ದಾರೆ, ಊಟಕ್ಕೆ ಕರೆದು ವಿಷ ಹಾಕಿದವರು, ಭುಜದ ಮೇಲೆ ಕೈ ಹಾಕಿ ಬೆನ್ನಿಗೆ ಕೊಡುವವರು, ಜೊತೆಯಲ್ಲೇ ಇದ್ದು ನಡೆಯುವಾಗ ಕಾಲಿಗೆ ಅಡ್ಡ ಇಟ್ಟು ಬೀಳಿಸಿದವರು, ದೇವರಿಗೆ ನಮಸ್ಕಾರ ಮಾಡಕ್ ಮಲಗಿದ್ದಾಗ ಕತ್ತಿಗೆ ಕತ್ತಿ ಇಟ್ಟವರು, ಅವರಿಗೆ ಇವರು ಎಲ್ಲರಿಗಿಂತಲೂ ಜಾಸ್ತಿ ಕೃತಜ್ಞತೆಗಳನ್ನು ಅರ್ಪಿಸಿ, ಭಗವಂತ ಇವರನ್ನ ಕಾಪಾಡಪ್ಪ, ಅವ್ರಿಗೆ ಶಕ್ತಿ ಕೊಡಪ್ಪ, ನಮ್ಮಂತ ದುಷ್ಟರನ್ನ ಅವರು ಮದ್ದನ ಮಾಡ್ತಾ ಹೋಗ್ಲಿ, ಈ ದೇಶ ಚೆನ್ನಾಗಿದೆ ಅಂತ. ಇನ್ನೇನು ಹೇಳ್ಬೇಕು ನಾನು, ಯಾರೊಬ್ಬರ ಹೆಸರು ನಾನು ನನಗೆ ಬರೋ ಆಸೆ ಇಲ್ಲ, ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋ ಆಸೆ ಇಲ್ಲ. ಅನಿಲ್ ಅವರು ಫೋನ್ ಮಾಡಿ ಹೇಳಿದ್ರು, ಆದ್ರೆ ಅಣ್ಣನ ಇಡೀ ಕುಟುಂಬ ಬರುತ್ತೆ. ಎಷ್ಟೋ ಜನ ನನಗೆ ಪ್ರಾಣ ಬಿಟ್ಟವರೆಲ್ಲ ಸ್ನೇಹಿತರೆಲ್ಲ ಕಾಣ್ತಾರೆ, ಮುಖನಾದ್ರೂ ನೋಡ್ಬೋದು, ಕಡೆ ಪಕ್ಷ ನಾನೆಲ್ಲರೂ ನೋಡಕ್ಕಾಗದೆ ಹೋದ್ರೆ ನನ್ನ ಮುಖವನ್ನಾದ್ರೂ ನೀವೆಲ್ಲ ನೋಡಕ್ಕಾಗುತ್ತೆ. ಅವತ್ತು ಏನೇನಾಗಿರ್ತೋ, ಎಲ್ಲಿರ್ತೀವೋ, ಎಲ್ಲಿ ಸತ್ತೋಗ್ತೀವೋ, ಯಾರು ಬರ್ತಾರೋ ಯಾರು ಬರ್ತಾರೋ ಗೊತ್ತಾಗ್ತದೆ. ಇವೆಲ್ಲ ಯೋಚನೆ ಮಾಡಿ 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 ರಾತ್ರಿ ಎಲ್ಲ ಯೋಚನೆ ಮಾಡಿ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಯಾರೊಬ್ಬರು ವಿಷಯ ಹೇಳ್ಬಾರ್ದು, ಕಹಿ ಇರಬಾರ್ದು, ವಿಷ ಇರಬಾರ್ದು, ಸತ್ಯ ಹೇಳಲೇಬೇಕು. ಸತ್ಯ ಹೇಳಿದ್ರೆ ಕಹಿ ಆಗುತ್ತೆ,